ನೋಡಿ ಸ್ನೇಹಿತರೆ, ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೆಪಿಎಸ್ ಇಂದ ಹೊಸದಾಗಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. 18/2/2026 ಹೊಸದಾಗಿ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ಪ್ರಾರಂಭ ಆಗುವಂತ ಡೇಟು 21/2/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/3/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ 23/3/2026 ಕೊನೆಯ ದಿನಾಂಕ ಆಗಿರತ್ತೆ. ನಾನು ಯಾವುದೇ ರೀತಿಯಾಗಿ ಗೊಳುಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಇದು ಕರ್ನಾಟಕ ಕೆಪಿಎಸ್ ಇಂದ ಈ ಒಂದು ಕರ್ನಾಟಕ ಕೆಪಿಎಸ್ ಇಂದಾನೆ ಹೊಸದಾಗಿ ನೋಟಿಸ್ ಆಗಿದೆ. ಇಲ್ಲಿ ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು, ಇಲ್ಲಿ ತರನೇ ಅಧಿಸೂಚನೆ ಪ್ರಕಟ ಆಗಿದೆ. ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ, ಯಾವ ಒಂದು ಪೋಸ್ಟ್ ಇರತ್ತೆ, ವಿದ್ಯಾರ್ಹತೆ ಏನಾಗಿರ್ಬೇಕು, ಪಠ್ಯಕ್ರಮ ಏನಾಗಿರ್ಬೇಕು, ಮತ್ತೆ ಎಷ್ಟು ಹುದ್ದೆಗಳು, ಯಾವ ಒಂದು ನೋಟಿಸು, ಪ್ರತಿಯೊಂದು ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ವಿಡಿಯೋ ಕೊನೆತನಕ ನೋಡಿ. ನೀವೇನಾದ್ರೂ ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಮಹಿಳೆಯರು ಪುರುಷರು ಇಬ್ರು ಅಪ್ಲಿಕೇಶನ್ ಹಾಕ್ಬೋದು. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಮತ್ತೆ ಯಾರ್ಯಾರು ಫೇಸ್ಬುಕ್ ದಲ್ಲಿ ಯೂಟ್ಯೂಬ್ ದಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನೋಡಿ, ಸಂಸ್ಥೆ ಹೆಸರು ಕೆಪಿಎಸ್ಸಿ ಕರ್ನಾಟಕ. ಇದು ನಿನ್ನೆ ಅಧಿಸೂಚನೆ ಆಗಿದೆ 18/2/2026. ಅಪ್ಲಿಕೇಶನ್ ಆಗಲೇ ತಿಳಿಸ್ಕೊಟ್ಟಿರುವಂತ 21/2/2026 23/3/2026 ತನಕ ಅವಕಾಶ ಇರತ್ತೆ. ನೋಡಿ, ಈ ಒಂದು ಪೋಸ್ಟ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅದಕ್ಕಿಂತ ಮುಂಚಿತವಾಗಿ ನೀವೇನು ಅಪ್ಲಿಕೇಶನ್ ಹಾಕ್ತಿರಲ್ಲ, ಅಪ್ಲಿಕೇಶನ್ ಹಾಕುವಂತ ಆಫೀಸಲ್ಲಿ ಇರುವಂತ ವೆಬ್ಸೈಟು ಕರ್ನಾಟಕದ ಕೆಪಿಎಸ್ ಕಾರ್ NIC ಗೆ ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಸಂಪೂರ್ಣವಾಗಿ ಇದು ಆನ್ಲೈನ್ ಅಲ್ಲಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಮತ್ತೆ ಇದಕ್ಕೆ ಯಾರು, ಏನು, ಎಂತ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಾರೆ. ನೋಡಿ, ಈ ಒಂದು ಪೋಸ್ಟ್ ಗಳಿಗೆ ಯಾವ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಫ್ರೆಶರ್ದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಅಂದ್ರೆ ಹೊಸ ಅಪ್ಲಿಕೇಶನ್ ಇರೋದಿಲ್ಲ. ಇದು ಹೊಸದಾಗಿ ಈಗ ಹೊಸ ಜಾಬಿಗೆ ಅಪ್ಲಿಕೇಶನ್ ಹಾಕೋರಿಗೆ ಇರೋದಿಲ್ಲ. ಅನುಭವದವರಿಗೆ, ಈಗಾಗಲೇ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋರಿಗೆ ಅಂತವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಆ ಒಂದು ನೋಟಿಸ್ ದಲ್ಲಿ ತಿಳಿಸ್ಕೊಟ್ಟಿರೋಂತ ಮಾಹಿತಿ ಏನಪ್ಪಾ ಅಂದ್ರೆ, ಈ ಒಂದು ಪರೀಕ್ಷೆ ಇರತ್ತೆ 2026 ಒಂದು ಪರೀಕ್ಷೆ ಇರತ್ತೆ. ಆ ಒಂದು ಪರೀಕ್ಷೆ ಹೆಸರು ಯಾವ್ದಪ್ಪ ಅಂದ್ರೆ 2026 ಪ್ರಥಮ ಅಧಿವೇಶನದ ಇಲಾಖೆ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆದಿದ್ದಾರೆ. ಈ ಒಂದು 2026 ಪ್ರಥಮ ಅಧಿವೇಶನದ ಇಲಾಖೆ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿದ್ರೆ ಏನೆಲ್ಲ ಸೌಲಭ್ಯ ಇದೆ ಅದನ್ನ ತಿಳ್ಕೊಳ್ಳಿ. ಮೊದಲನೇದಾಗಿ ನೋಟಿಸ್ ದಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಅರ್ಹತೆಗಳು ನೋಡಿ. ಸರ್ಕಾರಿ ನೌಕರಸ್ಥರೋದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಸರ್ಕಾರಿ ಏನಾದ್ರೂ ಸ್ವಾವಲಂಬಿ ನಿಗಮದಲ್ಲಿ ಇದ್ರೆ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಮಂಡಳಿ ಇದ್ರೆ ನೀವು ಕೂಡ ಅಪ್ಲಿಕೇಶನ್ ಹಾಕಿ. ಸ್ಥಳೀಯ ಸಂಸ್ಥೆಗಳು ಇದ್ರೆ ಅಪ್ಲಿಕೇಶನ್ ಹಾಕಿ. ವಿಶ್ವವಿದ್ಯಾಲಯದವರು ಅಪ್ಲಿಕೇಶನ್ ಹಾಕಿ. ಪ್ರಾಧಿಕಾರ ಕಾಯಂ ನೌಕರಸ್ಥರು ಇವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಗ್ರೂಪ್ ಡಿ ನೌಕರರ ಇಲಾಖೆ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಅಂದ್ರೆ ಈ ಒಂದು ಅಭ್ಯರ್ಥಿಗಳಿಗೆ ಅವಕಾಶ ಇರತ್ತೆ. ಆಗಲೇ ತಿಳಿಸ್ಕೊಟ್ಟಿರುವಂತ ಯಾರು ಹೇಳಿ, ಕರ್ನಾಟಕ ಸರ್ಕಾರ ವಿವಿಧ ಇಲಾಖೆಯಲ್ಲಿ ಈಗಾಗಲೇ ಕೆಲಸ ಮಾಡ್ತಿರಬೇಕು ಅಂತ ಒಂದು ನೌಕರಸ್ಥರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಅದ ನಂತರ ಏನಾದ್ರೂ ಈಗಾಗಲೇ ಅಧಿಕಾರಿ ಆಗಿತ್ತಂದ್ರೆ ಅವ್ರು ಅಪ್ಲಿಕೇಶನ್ ಹಾಕ್ಬಹುದು. ಮತ್ತು ಬಡ್ತಿಗೆ ಅರ್ಹರಾಗಲು ಬಯಸುವ ಸಿಬ್ಬಂದಿಗಳು ಅವರು ಕೂಡ ಅಪ್ಲಿಕೇಶನ್ ಹಾಕಿ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಧಿಕಾರಿಗಳು ಸೇವೆ ಸಲ್ಲಿಸುತ್ತಿರೋರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಬಟ್ ಗ್ರೂಪ್ ಬಿ ದವರಿಗೆ ಇಲ್ಲಿ ನೋಡಿ, ಗ್ರೂಪ್ ಡಿ ದವರಿಗೆ ಅವಕಾಶ ಇರೋದಿಲ್ಲ. ಅದು ಗ್ರೂಪ್ ಡಿ ದವರಿಗೆ ಅವಕಾಶ ಇರೋದಿಲ್ಲ. ಗ್ರೂಪ್ ಎ ಮತ್ತು ಬಿ ದವರಿಗೆ ಅವಕಾಶ ಇರತ್ತೆ. ಇದರಲ್ಲಿ ತಿಳಿಸ್ಕೊಟ್ಟಿರೋಂತ ಮಾಹಿತಿ ಇದು. ಇಷ್ಟು ಅಭ್ಯರ್ಥಿಗಳ ಅಪ್ಲಿಕೇಶನ್ ಹಾಕಿ. ಹೊಸದವರಿಗೆ ಅವಕಾಶ ಇರೋದಿಲ್ಲ. ಸಾಮಾನ್ಯವಾಗಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದಿಲ್ಲ. ಹೊಸ ಉದ್ಯೋಗ ಹುಡುಕುತ್ತಿರೋರಿಗೆ ಅವಕಾಶ ಇರೋದಿಲ್ಲ. ಇದು ಕಡ್ಡಾಯವಾಗಿ ಅನುವಾಗತ್ತೆ. ಮತ್ತೆ ಇದರಿಂದ ಏನೆಲ್ಲ ಸೌಲಭ್ಯ ಸಿಗತ್ತೆ, ನೀವು ಪರೀಕ್ಷೆ ಬರೀತೀರಾ, ಇದರಿಂದ ಏನೆಲ್ಲ ಸಿಗತ್ತೆ. ಮೊದಲನೇದಾಗಿ ಸೇವಾ ದೃಢೀಕರಣ. ಈಗಾಗಲೇ ಸೇವೆ ಪರ್ಮನೆಂಟ್ ಅಂತೇಳಿ ಈ ಒಂದು ಪರೀಕ್ಷೆ ಬರೆದ್ರೆ ಪರ್ಮನೆಂಟ್ ಆಗತ್ತೆ. ಅದು ಮೊದಲನೇದಾಗಿ ನಮಗೆ ಗೊತ್ತಾಯ್ತು. ಇನ್ನು ಬಡ್ತಿ ಕೂಡ, ಪ್ರಮೋಷನ್ ಇದು ಕೂಡ ನಿಮಗೆ ಸಿಗತ್ತೆ. ವೇತನ ಹೆಚ್ಚಳ ಆಗತ್ತೆ. ಇದರಿಂದ ಹೆಚ್ಚಿನ ಜವಾಬ್ದಾರಿ ಹುದ್ದೆಗಳು ನಿಮಗೆ ಸಿಗತ್ತೆ. ಅಂದ್ರೆ ಅತಿ ಉನ್ನತ ಪೋಸ್ಟ್ಗಳು ಈ ಒಂದು ಪರೀಕ್ಷೆಯಿಂದ ನಿಮಗೆ ಸಿಗತ್ತೆ. ಈ ಒಂದು ನೋಟಿಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೋತಿರ್ರಿ. ಸುಮಾರು 2-3 ಪೇಜ್ ಗಟ್ಟಲೆ ಒಂದು ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಇಲ್ಲಿ ನೋಡಿ, ಪ್ರತಿಯೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದರಲ್ಲಿ ಅಭ್ಯರ್ಥಿಗಳು ವಿಶೇಷ ಸೂಚನೆಗಳು ಕೊಟ್ಟಿದ್ದಾರೆ. ಎಲ್ಲ ವಿಶೇಷ ಸೂಚನೆಗಳ ಚೆಕ್ ಮಾಡ್ಕೊಳ್ಳಿ. ಆನ್ಲೈನ್ ಆಫ್ಲೈನ್ ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ, ಅಥವಾ ಆನ್ಲೈನ್ ಅಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕೋದಿತ್ತಂದ್ರೆ ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ವಿನಾಯಿತಿ ಪಠ್ಯಕ್ರಮ ಕೂಡ ಇರತ್ತೆ ನೋಡಿ. ಇದರಲ್ಲಿ ಕನ್ನಡ ಭಾಷೆ ಕುರಿತು ಕೊಟ್ಟಿದ್ದಾರೆ. ಮತ್ತೆ ಏನಾದ್ರು ಡೌಟ್ ಇದ್ರೆ ಮೊಬೈಲ್ ನಂಬರ್ಗಳಿರತ್ತೆ, ಅದಕ್ಕೆ ಕಾಲ್ ಮಾಡಿ. ಇಷ್ಟು ಇದರಲ್ಲಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಹೊಸಬರಿಗೆ ಅವಕಾಶ ಇರೋದಿಲ್ಲ. ಈಗಾಗಲೇ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಿರಲ್ಲ ಆಗಲೇ ತಿಳಿಸ್ಕೊಟ್ಟಿರುವಂತೆ ಅವ್ರ ಅಪ್ಲಿಕೇಶನ್ ಹಾಕ್ಬೋದು. ಇದ್ರ ಬಗ್ಗೆ ಮಾಹಿತಿ. ಮತ್ತೆ ಇನ್ನೊಂದು ಕೆಲವು ರೂಲ್ಸ್ ಇದಾವೆ, ಆ ಒಂದು ರೂಲ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ.
ಅಪ್ಲಿಕೇಶನ್ ಹಾಕುವಂತ ದಿನಾಂಕ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ. ವೆಬ್ಸೈಟು KPSC ಅಫಿಷಿಯಲ್ ಇರುತ್ತೆ ವೆಬ್ಸೈಟು. ಇಷ್ಟೇ ಇದರಲ್ಲಿ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಅರ್ಜಿ ಶುಲ್ಕ ಕೂಡ ಇರತ್ತೆ. ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಶುಲ್ಕ ಕೂಡ ಇರತ್ತೆ, ಅದು ಕೂಡ ಪಾವತಿ ಮಾಡಿ. ಮತ್ತೆ ಇನ್ನೊಂದು ಪ್ರಮುಖವಾದ ಮಾಹಿತಿ ನೋಡಿ, ತಾತ್ಕಾಲಿಕವಾಗಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸೋರು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಪರ್ಮನೆಂಟ್ ಇದ್ದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಸರ್ಕಾರಿ ನೌಕರಸ್ಥರು ಇವರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು. ಇದನ್ನ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ಯಾವುದೇ ರೀತಿಯಾಗಿ ಹೊಸದಾಗಿ ಹೊಸೊಬ್ರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಗೌರ್ಮೆಂಟ್ ದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಏನಾದ್ರೆ